ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಬಂದು ತರಕಾರಿ ಸಾಂಬಾರು ಅಂದರೆ ಮದುವೆ ಶೈಲಿಯ ತರಕಾರಿ ಸಾಂಬಾರು ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನಮ್ಮ ಮನೆಯವರು ತರಕಾರಿ ತಂದಿದ್ದರು, ಎಲ್ಲ ಥರ ತರಕಾರಿ, ನುಗ್ಗೆ ಸೊಪ್ಪು, ಕರಿಬೇವು ಎಲ್ಲ ತಂದಿದ್ದರು. ಸೊ ಹಾಗಾಗಿ ಇವತ್ತು ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಓಕೆನಾ? ಒಂದು ಕುಕ್ಕರ್ಗೆ ಇಲ್ಲಿ ತೊಗರಿಬೇಳೆನ ಹಾಕ್ಬಿಟ್ಟು ಅದಕ್ಕೆ ಒಂಚೂರು ಜೀರಿಗೆನ ಹಾಕಿ ಒಂದು ಚಿಟಿಕೆಯಷ್ಟು ಅರಿಶಿನ ಹಾಕ್ಬಿಟ್ಟು ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಒಂದು 4 ವಿಷಿಲ್ನ ಹೊಡ್ಸ್ಕೊಂಡ್ಬಿಡೋಣ. ಆಮೇಲೆ ಒಂಚೂರು ಉಪ್ಪನ್ನು ಹಾಕ್ಬಿಟ್ಟು ಆಮೇಲೆ ಎಣ್ಣೆನ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡೋಣ. ಅದನ್ನು ಹೇಳಲಿಲ್ಲ ನಾನು, ಸಾರಿ. ಆಮೇಲೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕಿ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು 4ರಿಂದ 5 ವಿಷಿಲ್ನ ಹಾಕ್ಸೋಣ. ಆಮೇಲೆ ಅಷ್ಟರಲ್ಲೇ ನಾನು ಆಲ್ರೆಡಿ ಎಲ್ಲ ತರಕಾರಿನೂ ಕೊಯ್ದು ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಹಾಗಾಗಿ ಇವಾಗ ಒಂದು ಪಾತ್ರೆಗೆ ನುಗ್ಗೆಕಾಯಿ ಹಾಕ್ತಾಯಿದ್ದೀನಿ. ಇವಾಗ ನಿಮ್ಮ ಮನೇಲಿ ಯಾವ್ಯಾವ ತರಕಾರಿ ಇತ್ತೋ ಅದನ್ನೆಲ್ಲದನ್ನೂ ಹಾಕ್ಕೊಂಬಿಡಿ. ನಾನಿಲ್ಲಿ ನುಗ್ಗೆಕಾಯಿನ ಹಾಕ್ತಾಯಿದ್ದೀನಿ. ಇವಾಗ ನುಗ್ಗೆಕಾಯಿ ಬಿಟ್ಟು ಬೀನ್ಸ್ ಹಾಕ್ತಾಯಿದ್ದೀನಿ, ಆಮೇಲೆ ಕ್ಯಾರೆಟ್ ಹಾಕ್ತಾಯಿದ್ದೀನಿ, ಆಮೇಲೆ ಬದನೆಕಾಯಿ, ಆಮೇಲೆ ಸೌತೆಕಾಯಿ, 2 ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ, ಆಮೇಲೆ ಒಂದು ಆಲೂಗೆಡ್ಡೆ, ಆಮೇಲೆ ಈರುಳ್ಳಿ ಹಾಕ್ಬಿಟ್ಟು ಇಷ್ಟೆಲ್ಲ ತರಕಾರಿನ ನಾನು ಹಾಕಿ ಇವತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನೆಲ್ಲ ಹಾಕ್ಬಿಟ್ಟು ಮಾಡಿ. ಓಕೆನಾ? ಕರಿ ಹಾಕಿದ್ಮೇಲೆ ಇವಾಗ ಸೊಪ್ಪನ್ನ ತೊಗೊಂಡಿದ್ದೀನಿ. ಒಂದು ಮೆಂತ್ಯ, ಒಂದು ಪಾಲಕ್ನ, ಒಂದು ಕಟ್ ಮೆಂತ್ಯ, ಒಂದು ಕಟ್ ಪಾಲಕ್ನ ಹಾಕಿ ಆಮೇಲೆ ಕರಿಬೇವನ್ನ ಹಾಕ್ಬಿಟ್ಟು ಇವಾಗ ತರಕಾರಿ ಹಾಕಿದ್ದೀನಲ್ವ ಆ ಪಾತ್ರೆಗೆ ಹಾಕ್ತೀನಿ. ನೀರು ಒಂದು 2 ಲೋಟದಷ್ಟು ಹಾಕಿದ್ದೀನಿ. ಆಮೇಲೆ ಉಪ್ಪು ಹಾಕ್ಬಿಟ್ಟು ಅದನ್ನು ಇನ್ನೊಂದು ಸೈಡು ಬೇಯಕ್ಕೆ ಇಟ್ಕೊಂಬಿಡೋಣ. ಆಮೇಲೆ ಅಷ್ಟರಲ್ಲೇ ನಾವು ಮಿಕ್ಸಿ ಮಾಡ್ಕೋಬೇಕು. ಸೊ ಹಾಗಾಗಿ ಒಂದು ಮಿಕ್ಸಿ ಜಾರ್ಗೆ ಒಂದು 2ರಿಂದ 3 ಬೆಳ್ಳುಳ್ಳಿ, ಆಮೇಲೆ ಒಂದು ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ. ಒಂದು ಚಿಕ್ಕ ಬಟ್ಲು ಅಂದರೆ ಒಂದು ಕಾಯಲ್ಲಿ ಒಂದು ಅರ್ಧ ಬಟ್ಲನ್ನ ಹಾಕಿದ್ದೀನಿ ನಾನು. ಇದಕ್ಕೇ ಇವಾಗ ಜೀರಿಗೆ ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣನ್ನು ಹಾಕಿದ್ದೀನಿ. ಇವಾಗ ಹುಣಸೆ ಹಣ್ಣು ನೋಡಿ ಹುಳಿಗೆ ಹಾಕೋಬೇಕು. ಕೆಲವೊಬ್ಬರು ನೆನೆ ಇಕ್ತಾರೆ, ಸೊ ನಾನು ನೆನೆ ಇಕ್ಕಲ್ಲ, ಮಿಕ್ಸಿಲೇ ಹಾಕ್ತೀನಲ್ವ ಅದನ್ನೇ ಹಾಕ್ತಿದ್ದೀನಿ. ಆಮೇಲೆ MTR ಸಾಂಬಾರು ಪೌಡ್ರನ್ನ ಹಾಕ್ತಾಯಿದ್ದೀನಿ. ಎಷ್ಟು ಬೇಕಾಗುತ್ತೋ ಅಷ್ಟು. ನನ್ನ ಮನೇಲಿ ಮಾಡಿರೋ ಸಾಂಬಾರು ಪುಡಿ ಖಾಲಿ ಆಗಿತ್ತು, ಸೊ ಹಾಗಾಗಿ ಅದನ್ನು ತರಿಸಿದ್ದೆ. ಆಮೇಲೆ ಒಂದು ಅರ್ಧ ಕಟ್ಟಾಗೋವಷ್ಟು ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ಆಮೇಲೆ ಅದಕ್ಕೇ ಒಂಚೂರು ಕರಿಬೇವನ್ನ ಹಾಕ್ತಿದ್ದೀನಿ. ಇವಾಗ ಇದನ್ನು ತರ್ತರಿಯಾಗಿ ಸಣ್ಣಾಗಿ ರುಬ್ಕೊಂಬರಬೇಕು. ಇವಾಗ ಇನ್ನೊಂದು ಪಾತ್ರೆಯಲ್ಲಿ ಎಣ್ಣೆ ಇಟ್ಬಿಟ್ಟು, ಈಗ ತರಕಾರಿನೂ ಬೆಂದಿತ್ತು, ಸೊ ಹಾಗಾಗಿ ಇನ್ನೊಂದು ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಒಣಮೆಣಸಿನ್ಕಾಯಿ, ಆಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ಕರಿಬೇವನ್ನ ಹಾಕ್ಬಿಟ್ಟು ಅದನ್ನು ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಆಮೇಲೆ ಏನು ರುಬ್ಕೊಂಬಂದಿದೆಯಲ್ಲ ಆ ಮಸಾಲೆನ ಇವಾಗ ಸ್ವಲ್ಪ ಸೇರಿಸ್ತಾಯಿದ್ದೀನಿ. ಅದು ನೀಟಾಗಿ ಕುದಿ ಬರಬೇಕು. ಕುದಿ ಬಂದ ನಂತರನೇ ನಾವು ಏನು ತರಕಾರಿ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡೋಣ. ಮೊದಲು ಇದು ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಕುದಿ ಬರಬೇಕದು, ಹಸಿ ವಾಸನೆ ಎಲ್ಲ ಹೋಗ್ತಾ ಇರಬೇಕು. ಅದು ಮಸಾಲೆ ಇದನ್ನು MTR ಸಾಂಬಾರು ಪೌಡ್ರ್ ಹಾಕಿರ್ತೀವಲ್ಲ ಅದನ್ನು ಹಸಿ ವಾಸನೆ ಎಲ್ಲ ಹೋಗಬೇಕು. ನೋಡಿ ಇವಾಗ ನೀಟಾಗಿ ಕುದೀತಾ ಇದೆ. ಇವಾಗ ನಾನು ತರಕಾರಿ ಏನು ಬೇಯಿಸ್ಕೊಂಡಿದ್ದೆ ಅಲ್ವ, ಸೊ ಅದನ್ನು ಇವಾಗ ತರಕಾರಿನ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿಕೊಂಡು ನೀಟಾಗಿ ಅದು ಹೊಂದಾಣಿಕೆ ಆಗುವಷ್ಟು ಕೈ ಆಡಬೇಕು. ಆಮೇಲೆ ಇನ್ನೊಂದು ಸ್ವಲ್ಪ ಜಾರಿಲಿ ಇರುತ್ತಲ್ವ ಅದಕ್ಕೆ ನೀರು ಹಾಕ್ಬಿಟ್ಟು ಅದೇ ಜಾರಿಗೆ ನೀರು ಹಾಕಿ ಅದನ್ನು ನೀಟಾಗಿ ಹಾಕ್ತಾಯಿದ್ದೀನಿ ಮಸಾಲೆನ. ಆಮೇಲೆ ನಾವು ಖಾರ ಹಾಕಿರಲಿಲ್ಲ, ಸೊ ಹಾಗಾಗಿ ಇವಾಗ ಖಾರ ಹಾಕ್ತಾಯಿದ್ದೀನಿ. ಆಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಆಮೇಲೆ ಟೇಸ್ಟ್ ನೋಡಿದೆ ನಾನು, ಸೊ ಖಾರ ಸ್ವಲ್ಪ ಕಮ್ಮಿ ಅನ್ನಿಸ್ತು, ಸೊ ಹಾಗಾಗಿ ಮತ್ತೆ 1 ಸ್ಪೂನನ್ನು ಹಾಕಿದ್ದೀನಿ. ಟೋಟಲ್ 3 ಸ್ಪೂನ್ ಖಾರದ ಪುಡಿನ ಹಾಕಿದ್ದೀನಿ. ಆಮೇಲೆ ರುಚಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪನ್ನು ಹಾಕಿ ಇದನ್ನು ಕುದಿಯೋವರೆಗೂ ಬಿಡಬೇಕು. ಇಷ್ಟಾದರೆ ಆಮೇಲೆ ಬೇಳೆ ಕುದಿಸಿಟ್ಕೊಂಡಿದ್ವಲ್ಲ ಆ ಬೇಳೆನ ಕೊನೆಗೆ ಹಾಕ್ತಾಯಿದ್ದೀನಿ. ಅದು ಕುದಿಯೋ ಟೈಮಲ್ಲಿ ಹಾಕಿ ನೀಟಾಗಿ ತಿರುಗಾಡಿಸ್ಬೇಕು.
ಇಷ್ಟಾದರೆ ನಮ್ಮ ಸಾಂಬಾರು ರೆಡಿಯಾಗುತ್ತೆ. ಮದುವೆ ಶೈಲಿ ಅಂತಿರೋ ಅಥವಾ ಯಾವ ದೇವಸ್ಥಾನದಲ್ಲಿ ಮಾಡ್ತಾರಲ್ಲ ಆ ಥರ ಸಾಂಬಾರು ರೆಡಿಯಾಗುತ್ತೆ. ಸಖತ್ತಾಗಿತ್ತು. ನಮ್ಮ ಮನೆಯವರು ಕೂಡ ಹಾಗೆ ಅಂತಿದ್ರು, ಸಖತ್ತಾಗಿದೆ ನೋಡಿ ಇವತ್ತು ಸಾಂಬಾರು ಅಂತ ಹೇಳ್ತಾಯಿದ್ರು. ನನ್ನ ಮಗನೂ ಕೂಡ, ಮಕ್ಕಳು ತಿನ್ಬೋದು, ಖಾರ ಏನು ಅಷ್ಟೊಂದು ಹಾಕಿರಲ್ಲ ನಾನು. ನೀವು ಮನೇಲಿ ನೋಡ್ಕೊಂಡು ಮಕ್ಕಳಿದ್ರೆ ಸ್ವಲ್ಪ ಖಾರ ಕಮ್ಮಿ ಹಾಕ್ಕೊಂಡು ಮಾಡ್ಕೊತೀನಿ. ಹಾಗೆ ಅದ್ರ ಜೊತೆನೇ ನಾವು ಬಜ್ಜಿ ಮೆಣಸಿನ್ಕಾಯಿ ಎಲ್ಲ ಮಾಡಿದ್ದೆ. ಮಳೆ ಬರ್ತಾಯಿತ್ತು ನಮ್ಮೂರಲ್ಲಿ ಅಂತ, ಸೊ ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ. ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಆಲೂಗಡ್ಡೆ ಇತ್ತು, ಅದನ್ನು ಕೂಡ ಮಾಡಿದ್ದೆ. ಬಾಯ್ ಬಾಯ್. ಹರ್ಷ ಬಾಯ್ ಮಾಡಪ್ಪಿ. ಹಾಂ, ಊಟ ಮಾಡಿದ್ರಾ? ಸಾರು ಚೆನ್ನಾಗಿತ್ತೇನಪ್ಪಿ? ಹೆಂಗಾಗಿತ್ತು? ನೀನುಂಡೆ? ಚುಪ್ಪಡಾಗಿತ್ತ? ನೀನಮ್ಮ? ಶೆಕೆ ಇದೆ ಅಂತ ಮೇಲಿನ ಶರ್ಟ್ ಎಲ್ಲ ಬಿಚ್ಚಿ ಮಲಗಿದ್ದಾರೆ ಅಷ್ಟೇ. ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.